ಬಿಲೀವ್ ಇಟ್ ಆರ್ ನಾಟ್, ನಾನು ಫೇಶಿಯಲ್ ಮಾಡ್ಕೊಂಬಂದಿದ್ದಷ್ಟೇ, ಏನು ಮೇಕಪ್ ಹಾಕಿಲ್ಲ. ನಿಮ್ಗೆ ಆ ಗ್ಲೋ ಗೊತ್ತಾಗುತ್ತೆ ಇಲ್ಲಿ ಎಲ್ಲ. ಆಮೇಲೆ ನಾನು ಬರೀ ಸನ್ಸ್ಕ್ರೀನೇ ಹಚ್ಚಿರೋದಷ್ಟೇ. ಅದಾದಮೇಲೆ ಸನ್ಸ್ಕ್ರೀನ್ ಹಚ್ಚಿ ಒಂದು ಕಾಜಲು, ಲಿಪ್ಸ್ಟಿಕ್ ಅಷ್ಟೇ, ಇನ್ನೇನು ಹಾಕಿಲ್ಲ ನಾನು. ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿ. ಸೊ ನೀವು ಆಲ್ರೆಡಿ ತಮ್ಮನೇಲಿ ನೋಡಿದ್ದೀರಾ, ಇವತ್ತಿನ ಟಾಪಿಕ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ನೀವೆಲ್ಲರೂ ಕೂಡ ಮನೇಲೇ ಟ್ರೈ ಮಾಡ್ಕೋಬೋದು. ಸೊ ಇದು ಪಾರ್ಲರ್ಗೆ ಹೋಗಿ ಇಲ್ಲ ಡರ್ಮಟಾಲಜಿಸ್ಟ್ ಹತ್ರ ಹೋಗಿ ಹೈಡ್ರಾ ಫೇಶಿಯಲ್ ಎಲ್ಲ ಮಾಡಿಸ್ಕೊಳ್ಳೋ ಅಷ್ಟು ಬಜೆಟ್ ನಮ್ಮ ಹತ್ರ ಇರಲ್ಲ. ಹಾಗೆ ಹೊರಗಡೆ ಅಂತೂ ಹೈಡ್ರಾ ಫೇಶಿಯಲ್ ಮಾಡೋಕ್ಕೆ ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ ತುಂಬ ಎಕ್ಸ್ಪೆನ್ಸಿವ್ ಇದೆ. ಸ್ಟಾರ್ಟಿಂಗೇ ನಿಮಗೆ 6ಇಂದ ಶುರು ಆಗುತ್ತೆ ಅಂತ ಅಂದ್ಕೊತೀನಿ. ಸೊ ಅಷ್ಟೆಲ್ಲ ಅಫೋರ್ಡ್ ಮಾಡಿ ನಮಗೆ ಮಾಡಿಸ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಹಾಗಾಗಿ ನಮಗೆ ಮನೇಲಿರುವಂಥ ಇಂಗ್ರೀಡಿಯೆಂಟ್ಸಲ್ಲೇ ಆರಾಮಾಗಿ ನೀವು ಹೈಡ್ರಾ ಫೇಶಿಯಲ್ ಮಾಡಿ. ಮುಂಚೆ ಹೇಳ್ತೀನಿ, ಇದರಲ್ಲಿ 4 ಸ್ಟೆಪ್ಸ್ ಪ್ರಾಸೆಸ್ ಇರುತ್ತೆ. ಸೊ ಒಂದು ಕ್ಲೆನ್ಸಿಂಗು, ಇನ್ನೊಂದು ಎಕ್ಸ್ಫೋಲಿಯೇಷನು, ಮತ್ತು ಮಾಸ್ಕ್, ಮತ್ತು ಫೇಸ್ ಪ್ಯಾಕ್. ಸೊ ನೀವು ತುಂಬ ತಾಳ್ಮೆಯಿಂದ ಈ ಪ್ರೋಸೆಸ್ನೆಲ್ಲ ಫಾಲೋ ಮಾಡಬೇಕು. ಆದರೆ ಮನೇಲಿ ಸಿಗೋವಂಥ ಇಂಗ್ರೀಡಿಯೆಂಟ್ಸಲ್ಲೇ ನೀವು ಇದೆಲ್ಲ ಮಾಡ್ತಾ ಇರೋದು. ಆಲ್ಮೋಸ್ಟ್ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಇದು. ಹಾಗಾದರೆ ಬನ್ನಿ, ಇನ್ನು ಯಾಕೆ ತಡ, ವಿಡಿಯೋನ ಶುರು ಮಾಡಿದ್ರಲ್ಲ. ಸೊ ದಿಸ್ ಸ್ಟೆಪ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಕ್ಚುಲಿ, ನಿಮ್ಮ ಸ್ಕಿನ್ನ ಮಾಯ್ಶ್ಚರೈಸ್ ಆಗಿ ಇರೋದಕ್ಕೆ. ಸೊ ಕ್ಲೆನ್ಸಿಂಗ್ಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ ಅಂದರೆ 2 ಸ್ಪೂನ್ಸ್ ಆಫ್ ರಾ ಮಿಲ್ಕ್, ಅಂದರೆ ಹಸಿ ಹಾಲು. ಇದ್ರ ಜೊತೆಗೆ 1 ಸ್ಪೂನಷ್ಟು ಗ್ಲಿಸರಿನ್. ಸೊ ಇದು ನೀವು ಬಾಯ್ಲ್ಡ್ ಮಿಲ್ಕ್ ಆದರೂ ತೊಗೋಬೋದು, ಇಲ್ಲ ಪ್ಯಾಸ್ಚರೈಸ್ಡ್ ಮಿಲ್ಕ್ ಆದರೂ ಯಾವುದಾದ್ರೂ ತೊಗೋಬೋದು, ನೋ ವರೀಸ್. ಬಟ್ ಇದರಲ್ಲಿ 2 ಸ್ಪೂನ್ಸ್ ಆಫ್ ಹಾಲು ಮತ್ತು ಗ್ಲಿಸರಿನ್ 1 ಸ್ಪೂನ್ ಹಾಕೋಬೇಕು. ಸೊ ಇದು ನಮ್ಮದು ಮೇಯ್ನ್ ಫಸ್ಟ್ ಪ್ರೋಸೆಸ್ ಇದರಲ್ಲಿ. ಓಕೆನಾ? ಇದನ್ನು ನೀವು ಜಸ್ಟ್ ಕಾಟನ್ ಪ್ಯಾಡಲ್ಲಿ ನೀಟಾಗಿ ಫೇಸ್ನೆಲ್ಲ ಕ್ಲೆನ್ಸ್ ಮಾಡ್ಕೊಬೇಕಂದ್ರೆ ವೈಪ್ ಮಾಡ್ಕೋಬೇಕು. ಇದು ಕೆಲವು ಕಾಟನ್ ಪ್ಯಾಡ್ಸ್ ಏನಾಗಿರುತ್ತೆ ಅಂದರೆ ತುಂಬ ರಫ್ ಇರುತ್ತೆ. ಸೆನ್ಸಿಟಿವ್ ಸ್ಕಿನ್ ಅವರು ಇದನ್ನು ಯೂಸ್ ಮಾಡಿದ್ರೆ ಸ್ಕಿನ್ ಅಂದರೆ ನಿಮಗೆ ಉರಿಯದ್ದು ತುಂಬ ಶುರುವಾಗುತ್ತದು. ಸೊ ಹಾಗಾಗಿ ನೋಡಿಕೊಂಡು ನೀವು ಕಾಟನ್ ಪ್ಯಾಡ್ಸ್, ಮೆತ್ತಗಿರೋ ಕಾಟನ್ ಪ್ಯಾಡ್ಸಲ್ಲಿ ಇದನ್ನು ನೀಟಾಗಿ ನಿಮ್ಮ ಫೇಸ್ನ ಕ್ಲೆನ್ಸ್ ಮಾಡ್ಕೋಬೇಕು. ಸೊ ನಿಮಗೆ ಟೀ ಝೋನಲ್ಲಿ ಇರೋ ಆಯ್ಲಿ ಇರೋದು ಅಥವಾ ಈ ಪೊಲ್ಯೂಷನ್ಗೆ ನಿಮ್ಮ ಸ್ಕಿನ್ಗಲ್ಲೆಲ್ಲ ಡಸ್ಟಲ್ಲಿ ಕೂತಿರೋದು, ಸೊ ಇದು ನಿಮಗೆ ತುಂಬ ಇಂಪಾರ್ಟೆಂಟ್ ಕ್ಲೆನ್ಸಿಂಗ್ ಆಗಿರುತ್ತೆ. ಸೊ ಹಾಗಾಗಿ ನೀವು ನೋಡಿ ಎಷ್ಟು ಡರ್ಟ್ ಇದೆ. ಸೊ ಹಾಗಾಗಿ ಇದನ್ನು ನೀವು ಯೂಸ್ ಮಾಡಬೇಕಾಗುತ್ತೆ. ಸೆಕೆಂಡ್ ಸ್ಟೆಪ್ ಬಂದು ಎಕ್ಸ್ಫೋಲಿಯೇಷನ್. ಅಂದರೆ ಇದು ಸ್ಕ್ರಬ್ಬಿಂಗ್ ಅಲ್ಲ, ಜಸ್ಟ್ ನಿಮ್ಮ ಸ್ಕಿನ್ನ ಸ್ವಲ್ಪ ಸಾಫ್ಟಾಗಿ ಮಾಡೋದಕ್ಕೆ ಈ ಪ್ರೋಸೆಸ್ನ ಇದು ಮಾಡ್ಕೊತೀವಿ. ಇದಕ್ಕೇನಿಲ್ಲ, ಜಸ್ಟ್ ನೀವು ಕಡಲೆ ಹಿಟ್ಟು ತೊಗೋಬೇಕು, 2 ಸ್ಪೂನ್ ಕಡಲೆ ಹಿಟ್ಟು, ಮತ್ತು ಇದನ್ನು ಚೆನ್ನಾಗಿ ನೀರಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು. ಸೊ ಕೆಲವ್ರಿಗೆ ಕಡಲೆ ಹಿಟ್ಟು ಕಂಫರ್ಟಬಲ್ ಇಲ್ಲ ಅಂತಂದರೆ ಮಿಕ್ಸ್ಡ್ ಈ ಮಸೂರ್ ದಾಲ್ ಇದೆಲ್ಲ, ಅದ್ರದ್ದು ಪೌಡರ್ ಕೂಡ ನೀವು ಅಪ್ಲೈ ಮಾಡ್ಕೋಬೇಕು. ಸೊ ಚೆನ್ನಾಗಿ ನೀವು ಫೇಸ್ಗೆಲ್ಲ ಅಪ್ಲೈ ಮಾಡಿ. ಮೇಯ್ನಾಗಿ ನಿಮಗೆ ಈ ಟೀ ಝೋನ್ ಪಾರ್ಟ್ ಇರುತ್ತಲ್ಲ, ಮತ್ತು ಈ ಸೈಡ್ಸ್, ಮೂಗ್ ಸೈಡ್ಸಲ್ಲೆಲ್ಲ ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸ್ ಇರುತ್ತಲ್ಲ, ಅದ್ರಲ್ಲಿ ಚೆನ್ನಾಗಿ ನೀವು ಸ್ಕ್ರಬ್ ಅಂತ ಹೇಳೋ ಬದಲು ಜೆಂಟಲ್ ಹ್ಯಾಂಡ್ಸಿಂದ ಮಸಾಜ್ ಥರ ಮಾಡ್ಕೊಬೇಕು. ತುಂಬ ಸ್ಕ್ರಬ್ ಮಾಡೋಕ್ಕೆ ಹೋಗ್ಬೇಡಿ, ಸ್ಕಿನ್ ಕಟ್ ಆಗಿಬಿಡುತ್ತೆ. ಸೊ ಈ ಆಯ್ಲಿ ಸ್ಕಿನ್ ಇರೋರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಸೊ ಎಲ್ಲೆಲ್ಲಿ ನಿಮಗೆ ಮೇಯ್ನಾಗಿ ಪಿಗ್ಮೆಂಟೇಷನ್ ಎಲ್ಲಿರುತ್ತೋ ಅಥವಾ ಡಾರ್ಕ್ ಸ್ಪಾಟ್ಸ್ ಎಲ್ಲಿರುತ್ತೋ ಅಲ್ಲಿ ನೀವು ಇದನ್ನು ಮಾಡ್ಕೋಬೋದು. ಸೊ ಇದನ್ನು ನೀವು ಸ್ಕಿನ್ ಮೇಲೆ ಡ್ರೈ ಮಾಡಬೇಕಂತೇನಿಲ್ಲ, ಜಸ್ಟ್ ಒಂದು ಸ್ವಲ್ಪ ಮಸಾಜ್ ಮಾಡಿಕೊಂಡು ಚೆನ್ನಾಗಿ ಗ್ರಾಮ್ ಫ್ಲೋರಲ್ಲಿ ನೀವು ಅದನ್ನು ಫೇಸ್ನ ಆಮೇಲೆ ವಾಶ್ ಮಾಡ್ಕೋಬೋದು. ಇದು ಡ್ರೈ ಆಗಬೇಕಂತ ಕಂಪಲ್ಸರಿ ಏನಿಲ್ಲ. ಓಕೆನಾ? ಸೊ ಮಾರ್ಕೆಟಲ್ಲಿ ಕಡಲೆ ಹಿಟ್ಟು ರೆಡಿ ಸಿಗುತ್ತೆ, ಇಲ್ಲ ನೀವು ಮನೆಯಲ್ಲಿ ಕೂಡ ಮಾಡ್ಕೊಬೋದು ಪೌಡರ್ನ. ಸೊ ನಿಮಗೆ ಹೇಗೆ ಅನುಕೂಲನೋ ಹಾಗೆ ಚೆನ್ನಾಗಿ ಜೆಂಟಲ್ ಹ್ಯಾಂಡ್ಸಿಂದ ಫುಲ್ಲು ಕುತ್ತಿಗೆಗೆ ಆಗಲಿ ಫೇಸ್ಗಾಗಿ ನೀವು ಚೆನ್ನಾಗಿ ಮಸಾಜ್ ಮಾಡ್ಕೋಬೋದು. ಸೊ ಇದ್ರ ಪವರ್ ನಿಮಗೆ ಹೋಗ್ತಾ ಗೊತ್ತಾಗುತ್ತೆ. ಫಸ್ಟ್ ಕ್ಲೆನ್ಸಿಂಗ್ ಆಯಿತು, ಈಗ ನೆಕ್ಸ್ಟು ಎಕ್ಸ್ಫೋಲಿಯೇಷನ್ ಮಾಡ್ಕೋತಾ ಇದ್ದೀರಾ. ಸೊ ನಿಮ್ಗೆ ಅದರ ಪವರ್ ಗೊತ್ತಾಗುತ್ತೆ. ನೋಡಿ, ಸ್ವಲ್ಪ ನಿಮ್ಮ ಹತ್ತಿರದಿಂದನೂ ತೋರಿಸ್ತಾ ಇದ್ದೀನಿ. ಇದಾದಮೇಲೆ ನೀವು ಒಂದು ಟವಲಲ್ಲಿ ಫೇಸ್ನ ವೈಪ್ ಮಾಡ್ಕೊಳ್ಳಿ. ಸೊ ನೀರು ವೇಸ್ಟ್ ಆಗದೆ ಇರೋ ಅನ್ನೋ ಕಾರಣಕ್ಕೋಸ್ಕರ ನಾನೊಂದು ಬೌಲಲ್ಲಿ ಒಂದು ಕಾಟನ್ ಟವಲ್ನ ಇಟ್ಕೊಂಡು ಅದರಲ್ಲೇ ನಾನು ಫೇಸ್ನೆಲ್ಲ ವೈಪ್ ಮಾಡ್ಕೋತಾ ಇದ್ದೀನಿ, ಇನ್ ಆರ್ಡರ್ ಟು ಮಿನಿಮೈಸ್ ದ ವಾಟರ್ ಯೂಸೇಜ್. ಅಕಸ್ಮಾತ್ ಕಡಲೆ ಹಿಟ್ಟು ಅಲ್ಲಲ್ಲಿ ಇತ್ತು ಅಂದರೆ ಬೇಕಾದ್ರೆ ಹೋಗಿ ಒಂದು ಸತಿ ನೀವು ವಾಟರ್ನ ಸ್ಪ್ಲ್ಯಾಶ್ ಕೂಡ ಮಾಡ್ಕೋಬೋದು. ಸೊ ಇದಾದಮೇಲೆ ಎಷ್ಟು ಫ್ರೆಶ್ ಅನಿಸ್ತಾ ಇದೆ ಗೊತ್ತಾ ನನಗೆ. ಓಕೆ. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಇದು ಮಸಾಜಿಂಗ್ ಕ್ರೀಮ್. ಇದು ವಿಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಫೇಶಿಯಲ್. ಸೊ ಇದಕ್ಕೇನಿಲ್ಲ, ಇದಕ್ಕೆ ನಿಮಗೆ ಬೇಕಾಗಿರೋದು ಜಸ್ಟ್ ಬೀಟ್ರೂಟ್ ಪೌಡರ್,
ಮತ್ತು 2 ಸ್ಪೂನ್ಸ್ ಆಫ್ ಆ್ಯಲೋವೆರಾ ಜೆಲ್ ಮತ್ತು 1 ಸ್ಪೂನ್ ಆಫ್ ರೋಸ್ ವಾಟರ್ ಮತ್ತು 1 ಸ್ಪೂನ್ ಆಫ್ ಗ್ಲಿಸರಿನ್. ಇದನ್ನೆಲ್ಲ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೋದು. ಸೊ ನಾನು ಈ ಬೀಟ್ರೂಟ್ ಪೌಡರ್ ಯಾಕೆ ತೊಗೊಂಡಿದ್ದೀನಿ ಅಂತಂದರೆ, ನೀವು ಫ್ರೆಶ್ ಬೀಟ್ರೂಟ್ ಕೂಡ ತೊಗೋಬೋದು. ಅದು ರಸನ ಎಕ್ಸ್ಟ್ರಾಕ್ಟ್ ಮಾಡಿ ನೀವು ಇದನ್ನು ಇಂಗ್ರೀಡಿಯೆಂಟ್ಸ್ನೆಲ್ಲ ಮಿಕ್ಸ್ ಮಾಡ್ಕೋಬೋದು. ಈ ಕೆಲವರು ಆಫೀಸ್ಗೆ ಹೋಗೋರು ಇರ್ತಾರೆ, ಟೈಮ್ ಇರಲ್ಲ ತುರಿದು ಆ ರಸನೆಲ್ಲ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಇದೆಲ್ಲ ಪ್ರಿಪೇರ್ ಮಾಡ್ಕೊಡೋಕ್ಕೆ. ಸೊ ಅವ್ರಿಗೋಸ್ಕರ ನಾನು ಬೀಟ್ ಪೌಡರ್ನ ಅಡ್ವೈಸ್ ಮಾಡ್ತೀನಿ ನಾನು. ಸೊ ಇಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಆಗಿದ ತಕ್ಷಣ ನಿಮ್ಗೆ ಈ ಥರ ಫುಲ್ಲು ರೆಡಿಶ್ ಆಗಿ ಬರುತ್ತೆ ಕಲರು. ನೋಡ್ಬಿಟ್ಟು ಏನಪ್ಪ ಇದು ಸ್ಕಿನ್ಗೆ ಇದೇ ಥರ ಕಲರ್ ಹಾಗೆ ಇದ್ಬಿಡುತ್ತಾ ಅನ್ನೋದೆಲ್ಲ ನಿಮ್ಗೆ ಡೌಟ್ ಬಂದಿರ್ಬೋದು, ಬಟ್ ಇಲ್ಲ. ಸೊ ನಿಮ್ಗೆ ಆ ಪಿಂಕಿಶ್ ಗ್ಲೋ ಬರುತ್ತೆ. ಸೊ ಹಾಗಾದರೆ ಬನ್ನಿ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ತೀನಿ. ಮೊದಲಿಗೆ ನೀವು ಈ ಕ್ರೀಮ್ನ ತೊಗೊಂಡು ಆಲ್ ಓವರ್ ಫೇಸ್ನ ನೀವು ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಸೊ ಇನ್ಕ್ಲೂಡಿಂಗ್ ನೀವು ಐಬ್ರೋಸ್, ಐಸ್ ಎಲ್ಲನೂ ಕೂಡ ನೀವು ಹಚ್ಕೋಬೋದು. ಕೂದಲಿಗೂ ಈವನ್ ಹಚ್ಕೋಬೋದು. ಚೆನ್ನಾಗಿ ಹಚ್ಕೊಂಡು ಅದು ಫುಲ್ ಹೀರ್ಕೋತಾ ಇರುತ್ತೆ. ನೀವು ಮಸಾಜ್ ಮಾಡ್ಕೋತಾನೆ ಇರ್ಬೋದು. ಜಾಸ್ತಿ ಇದು ಹಾರ್ಷಾಗಿ ನೀವು ಅದನ್ನು ಇದು ಮಾಡ್ಕೊಳೋದಕ್ಕಾಗೋದಿಲ್ಲ. ಸೊ ಮಾಮೂಲಿ ನೀವು ಹೇಗೆ ಫೇಸ್ ಕ್ರೀಮ್ ಹಚ್ಕೋತೀರೋ ಆ ಥರ ಇರುತ್ತೆ. ಸೊ ನೀವು ಈವನ್ ಕಣ್ಮೇಲೂ ಕೂಡ ಹಚ್ಕೋಬೋದು. ನಾನು ಹೇಳ್ದಂಗೆ ಇಲ್ಲಿವರೆಗೂ ನಾನು ಆಲ್ರೆಡಿ 3 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ. ಎಸ್, ನೀವು ನೋಡಿರ್ತಾರೆ ಫೇಸ್ ವಾಶ್ಗೆ ಇಷ್ಟೊಂದು ನೀರೆಲ್ಲ ಖರ್ಚಾಗುತ್ತೆ ಅಂತ. ಆ ಥರ ಏನಿಲ್ಲ. ಜಸ್ಟ್ ನಾನೊಂದು ಮಗ್ಗಲ್ಲಿ ಕಾಟನ್ ಟವಲ್ ಇಟ್ಕೊಂಡು ಜಸ್ಟ್ ಇದು ಫೇಸ್ನ ವೈಪ್ ಮಾಡ್ಕೊತಾ ಇದ್ದೀನಿ. ಸೊ ನೀವೇ ನೋಡ್ತಾ ಇದ್ದೀರಾ ನಿಮ್ಗೆ ಹೇಗೆ ನಾನು ಮಸಾಜ್ ಮಾಡ್ಕೊತಾ ಇದ್ದೀನಿ ಅಂತ. ಈಗ ಅದೇ ಕಾಟನ್ ಟವಲಲ್ಲಿ ನಾನು ಹೇಳ್ದ ಹಾಗೆ ಜಸ್ಟ್ ವೈಪ್ ಮಾಡ್ಕೊತಾ ಇದ್ದೀನಿ ಫೇಸ್ನೆಲ್ಲ. ನಿಮ್ಗೆ ಆಗಲೇ ಗೊತ್ತಾಗ್ತಾ ಇದೆ ನೋಡಿ ಎಷ್ಟು ಗ್ಲೋ ಬಂದಿದೆ ಅಂತ. ಬಿಲೀವ್ ಇಟ್ ಆರ್ ನಾಟ್ ಫ್ರೆಂಡ್ಸ್, ತುಂಬ ಗ್ಲೋ ಬರುತ್ತೆ. ಸೊ ದ ಲಾಸ್ಟ್ ಸ್ಟೆಪ್, ನೀವು ಫೇಸ್ ಕ್ರೀಮ್ ಎಲ್ಲ ಹಾಕಿದ್ಮೇಲೆ ಫೇಸ್ ಮಾಸ್ಕ್ ಬೇಕೇ ಬೇಕಾಗುತ್ತೆ. ಸೊ ಅದಕ್ಕಾಗಿ ನಾನಿಲ್ಲಿ ಮುಲ್ತಾನ್ ಮಿಟ್ಟಿ ಪೌಡರ್ ತೊಗೊಂಡಿದ್ದೀನಿ. ನಿಮಗೆ ಇಲ್ಲ ಯಾವುದಾದ್ರೂ ಗ್ರಾಮ್ ಫ್ಲೋರೇ ನಿಮಗೆ ಕಂಫರ್ಟಬಲ್ ಅಂತಂದರೆ ಅದನ್ನು ಕೂಡ ಹಾಕ್ಬೋದು, ಬಟ್ ಸ್ಟಿಲ್ ನಾನು ಮುಲ್ತಾನ್ ಮಿಟ್ಟಿ ಪ್ರಿಫರ್ ಮಾಡ್ತೀನಿ. ಇದಕ್ಕೆ 1 ಸ್ಪೂನಷ್ಟು ಗ್ಲಿಸರಿನ್ನ ನಾನು ಆ್ಯಡ್ ಮಾಡಿದ್ದೀನಿ. ಇದು ಅಷ್ಟೇ, ನಿಮಗೆ ಫೇಸ್ ಮೇಲೆ ಹಚ್ಕೊಂಡು ಅದು ಫುಲ್ ಕಂಪ್ಲೀಟಾಗಿ ಡ್ರೈ ಆಗಲೇಬೇಕು ಅಂತ ಇಲ್ಲ. ಸ್ವಲ್ಪ ಹಚ್ಕೊಂಡು 10 ಮಿನಿಟ್ಸ್ ಆದರೂ ನೀವು ಅದನ್ನು ಚೆನ್ನಾಗಿ ಮಸಾಜ್ 5 to 10 ಮಿನಿಟ್ಸ್ ಮಸಾಜ್ ಮಾಡ್ಕೊಳ್ಳಿ. ಮಸಾಜ್ ಮಾಡಿಕೊಂಡು 2 ಮಿನಿಟ್ಸ್ ಹಾಗೆ ನೀವು ಫೇಸ್ ಮೇಲೆ ಇಟ್ಕೋಬೋದು. ಸೊ ಬಿಲೀವ್ ಇಟ್ ಆರ್ ನಾಟ್, ನಿಜ ಹೇಳ್ತಾ ಇದ್ದೀನಿ, ಎಷ್ಟು ಗ್ಲೋ ಬರುತ್ತೆ ಅಂತಂದರೆ ನೀವು ನಂಬಲ್ಲ. ಸೊ ದಯವಿಟ್ಟು ನೀವು ಮನೇಲಿ ಕೂಡ ಟ್ರೈ ಮಾಡಿ. ಸೊ ಕಮೆಂಟ್ಸ್ ಮೂಲಕ ನನಗೆ ಹೇಳಿ ನೀವು ಟ್ರೈ ಮಾಡಿದ್ದು ನಿಮ್ಗೆ ವರ್ಕೌಟ್ ಆಯಿತೋ ಇಲ್ವೋ ಅಂತ. ನೋಡಿ ಆಗಲೇ ನಿಮಗೆ ಅದು ವೈಪ್ ಮಾಡಿದಾಗಲೇ ನಿಮ್ಗೆ ಅದು ಗೊತ್ತಾಗುತ್ತೆ ಗ್ಲೋ. ಒಂಥರ ಶೈನಿಂಗ್ ಬರುತ್ತೆ ಈ ಕಡೆ ಚೀಕ್ಸ್ ಹತ್ರ ಮತ್ತು ನೋಸ್, ಫೋರ್ಹೆಡ್ ಹತ್ರ. ಸೊ ಇದಾಗಿತ್ತು ಇವತ್ತಿನ ಹೈಡ್ರಾ ಫೇಶಿಯಲ್ ಲುಕ್. ಓಕೆ, ಹೋಪ್ ನಿಮ್ಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹಾಗಾದರೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಟಾಟಾ, ಬೈ, ಟೇಕ್ ಕೇರ್, ಲವ್ ಯು ಆಲ್.